ಹರೇ ನಮಃ. ಕೃಪಾ ಪಾರಾವಾರ ಸಚರ ಜಲದ ಶ್ರೇಣಿ ರುಚಿರೋ ರಮಾ ಬಾಣೀ ರಾಮಃ ಸ್ಫುರದಮಲ ಪಂಖೇರುಹ ಮುಖಃ ಸುರಂದ್ರೈರಾರಾಧ್ಯ ಶ್ರುತಿ ಗಣಶಿಖಾಗೀತ ಚರಿತೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಎಲ್ಲರಿಗೂ ನಮಸ್ಕಾರ. ದೇವರ ಕಾರುಣ್ಯ, ಅನಂತ ಗುಣ ಮಯನಾದ ಆ ಪರಮಾತ್ಮನ ಪರಮಾದ್ಭುತವಾದ ದಯಾ ಒಂದು ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಕೆಲವು ದಿನಗಳ ಹಿಂದೆ ಕಾರ್ಯದ ಮೇಲೆ ಪುರಿ ಜಗನ್ನಾಥನ ಒಂದು ಸನ್ನಿಧಾನಕ್ಕೆ ಹೋಗುವ ಪ್ರಸಂಗ ಬಂದಿತ್ತು. ಆ ವಡ್ಡಿ ಜಗನ್ನಾಥ, ಕಾಷ್ಟಮಯ ಪ್ರತಿಮೆಗಳು, ಬಲಭದ್ರ ಸುಭದ್ರೆ ಜಗನ್ನಾಥನ ಪರಮಾದ್ಭುತವಾದ ಚಿಂತನೆ. ಅಲ್ಲಿ ಒಂದು ಪ್ರಸಂಗ ಹೀಗೆ ನಡೀತು. ಸಾಮಾನ್ಯ ತಮಗೆಲ್ಲ ಗೊತ್ತಿದೆ, ಆ ಪುರಿ ಕ್ಷೇತ್ರದಲ್ಲಿ ಪಂಡಾಗಳ ರಾಜಭಾರವೇ ಬಹಳ. ಅದರಲ್ಲಿಯೂ ಈಚಿನ ದಿನಗಳಲ್ಲಿ ಅತೀ ಒತ್ತಡದ ಒಂದು ಜನಸಂದಣಿ. ಅಂತಹ ಪ್ರಸಂಗದಲ್ಲಿ ನನಗಾದ ಒಂದು ಅನುಭವ, ದೇವರ ಗುರುಗಳ ಅನುಗ್ರಹದಿಂದ ಅಲ್ಲಿ ನನ್ನ ಪ್ರವಚನವನ್ನ ಕೇಳಿದ ಒಬ್ಬ ವ್ಯಕ್ತಿ, ನರಸಿಂಹ ಪಂಡ ಅಂತ ಅವರ ಹೆಸರು. ಅಲ್ಲಿಯ 36-40 ಜನ ಏನು ಅಲ್ಲಿಯ ಪಂಡಗಳು ಇದ್ದಾರೆ, ಮುಖ್ಯ ಪೂಜಾರಿಗಳು ಅಂತ ಇದ್ದಾರೆ, ಅವರಲ್ಲಿ ಒಬ್ಬರು. ಅವರು ಮೊದಲಿನಿಂದಲೂ ಕೂಡ ನನಗೊಂಚೂರು ಪರಿಚಯ ಇತ್ತು. ಆದರೆ ನಾನು ಅಲ್ಲಿ ಹೋಗುವುದು, ದರ್ಶನಾದಿಗಳಾಗುವ ವ್ಯವಸ್ಥೆಯ ಬಗ್ಗೆ ನಾನೇನು ಮುಂದಾಲೋಚನೆ ಮಾಡಿರಲಿಲ್ಲ. ಸಮಯ ಸಿಕ್ಕಿತು ಅಂತ ಹೇಳಿ ಯಜಮಾನರು ಅಲ್ಲಿಯ ವ್ಯವಸ್ಥೆಯನ್ನು ಮಾಡಿದ್ರು. ಸರಿ ಅಂತ ಹೇಳಿ ನಾನು ದರ್ಶನಕ್ಕೆ ಹೊರಟಿದ್ದೆ. ದರ್ಶನಕ್ಕೆ ಹೊರಟಾಗ ತುಂಬಾ ಜನಸಂದಣಿ. ಭಾರೀ ನುಗ್ಗು, ನಾನು ಮೊದಲು ನೀನು ಮೊದಲು ಅಂತ ಹೇಳಿ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ನಾನು ಮೊದಲು ದರ್ಶನ ಅನ್ನುವಷ್ಟರ ಮಟ್ಟಿನ ಭಾರಿ ಜನಸಂದಣಿ. ಅಂತಹ ಪ್ರಸಂಗದಲ್ಲಿ ನಾನೊಮ್ಮೆ ಹೋದಾಗ ಅಲ್ಲಿ ಮುಖ್ಯ ಸಿಂಹದ್ವಾರದಿಂದ ಹೋಗಬೇಕು ಅಂತ ಪ್ರಯತ್ನ ಪಟ್ಟೆ. ತುಂಬಾ ದೂರದ ಒಂದು ಕ್ಯೂ ಲೈನ್ ಇತ್ತು. ಶಿಖರ ನೋಡಿ ನಮಸ್ಕಾರ ಮಾಡಿ ನಾನು ಹೊರಟೆ. ಆಗುದಿಲ್ಲ ಅನ್ಕೊಂಡೆ, ನಾನು ಹೊರಟೆ. ಸರಿ ಅಂತ ಹೇಳಿ ನಾನು ಆ ನರಸಿಂಹ ಪಂಡ ಅವರನ್ನ ಒಂದು ಕೊನೆ ಅಲ್ಲಿಯ ತನಕ ಹೋಗಿದ್ದೇನೆ. ದರ್ಶನ, ಅದು ಅಧಿಕ ಮಾಸ, ಪುರುಷೋತ್ತಮನ ದರ್ಶನ ಆಗದೆ ಇದ್ರೆ ಹೇಗೆ ಅಂತ ಭಾರ ಮನಸ್ಸಿನಿಂದ ನಾನು ಹೊರಟಿದ್ದೆ. ಹಚ್ಚಿದಾಗ ಅವ್ರದ್ದೇನೋ 2-3 ದಿನಗಳ ಹಿಂದೆ ಅದು ವಿನಾಕಾರಣ ಸ್ವಿಚ್ ಆಫ್ ಆಗಿತ್ತು, ಏನೋ ಗೊತ್ತಿಲ್ಲ ಅವರ ಫೋನ್. ಸರಿ ಅಂತ ಹೇಳಿ ನಾನು ಇನ್ನೇನು ಕಾರಲ್ಲಿ ಕೂತು ಊರಿಗೆ ಹೊರಡಬೇಕು ಅಂತ ಸಿದ್ಧನಾಗಿದ್ದೆ. ಹೋಗೋ ಪ್ರಸಂಗದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಅವ್ರು ಫೋನ್ ಮಾಡ್ತಾರೆ. ಅವ್ರಿಗೆ ಫೋನ್ ಈಗ ಸರಿಯಾಯ್ತು, ನೋಟಿಫಿಕೇಶನ್ ಬಂದಿರಬಹುದೇನೋ, ಈಗ ಫೋನ್ ಸರಿಯಾಯ್ತು, ಎಲ್ಲಿದ್ದೀರಿ ಅಂದಿಲ್ಲ, ಹೀಗೆ ಬಂದಿದ್ದೆ ದರ್ಶನ. ಹೊರಟವನನ್ನ ಕರೆದುಕೊಂಡು ಪಶ್ಚಿಮ ದ್ವಾರದಿಂದ ನೇರ ಜಗನ್ನಾಥನ ಮುಂದೆ ನಿಲ್ಲಿಸಿ ಅತೀ ಸಮೀಪದ ದರ್ಶನ. ಇದೂ ಆಶ್ಚರ್ಯ ಅಲ್ಲ, ಇನ್ನೊಂದು ದೊಡ್ಡ ಆಶ್ಚರ್ಯ ಇದೆ. ಏನು ಅಂದ್ರೆ, ನಾನೊಂದು 12-13 ವರ್ಷಗಳ ಹಿಂದೆ ಇಲ್ಲಿ ಪೂರಿಗೆ ಬಂದಿದ್ದೆ. ಪೂರಿಗೆ ಬಂದಾಗ ಆಗೊಬ್ಬ ಪಂಡ ನನ್ನನ್ನ ಎತ್ತಿ ದರ್ಶನ ಮಾಡಿಸಿದ್ರು. ಅಂದ್ರೆ ದೇವರ ದರ್ಶನ ಆಗ್ಲಿಲ್ಲ ಅಂತ ಹೇಳಿ ಎತ್ತಿಕೊಂಡು ದೇವರ ದರ್ಶನ ಮಾಡಿಸಿದ್ದ ಆ ವ್ಯಕ್ತಿ ನೆನಪಿಟ್ಟುಕೊಂಡಿದ್ದಾರೆ. ಇವತ್ತು ನಾನು ಅಲ್ಲಿ ದರ್ಶನಕ್ಕೆ ಹೋದಾಗ ನನ್ನನ್ನ ಅವರೇ ಗುರುತಿಸಿ, ನೀವು ಅವತ್ತು ನಿಮ್ಮನ್ನು ಎತ್ಕೊಂಡು ನಾನು ದರ್ಶನ ಮಾಡಿಸಿದ್ದೆ ನೆನಪಿದೆಯಾ ಅಂತ ಹೇಳಿ ದೇವರಿಗೆ ಅರ್ಪಣೆ ಮಾಡಿದಂತಹ ಹೂವು ಹಾರವನ್ನ ಕೊಟ್ಟು, ಅಷ್ಟೇ ಅಲ್ಲದೇನೆ ಹಿಂದಿನದ್ದೇನ ಏರಿಸಿದ ಧ್ವಜ, ಜಗನ್ನಾಥನ ಧ್ವಜ ಅಂದ್ರೆ ಅದಕ್ಕೊಂದು ಅದ್ಭುತವಾದ ಮಹಿಮೆ ಇದೆ. ಅಂತಹ ಧ್ವಜ ಅದನ್ನು ಕೊಟ್ಟು ಕೊರಳಿಗೆ ಅವರೇ ಧ್ವಜವನ್ನ ಕಟ್ಟಿ ಹಾಕಿ, ಜಗನ್ನಾಥ ನಿಮಗೆ ಆಶೀರ್ವಾದ ಮಾಡ್ತಾನೆ ಅಂತ ಅನುಗ್ರಹ ಮಾಡಿತ್ತು. ಈ ಹೇಳುವಾಗ ಕಂಠ ಗದ್ಗದಿತವಾಗ್ತದೆ. ಅಷ್ಟು ಅದ್ಭುತವಾದ ದೇವರ ಅನುಗ್ರಹ. ಅದಕ್ಕೆ ಹೇಳೋದು, ದೇವರ ಹತ್ತಿರ ನಾನು ಹೋಗ್ತೇನೆ ಅಂತ ಹೇಳಿದ್ರೆ, ನಾನು ಮನಸ್ಸು ಮಾಡಿ ಹೋಗ್ತೇನೆ ಅಂದ್ರೆ ದೇವರ ದರ್ಶನ ಆಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಕರೆಸ್ಕೊಳ್ಬೇಕು. ಅದಕ್ಕಾಗಿಯೇ ದೇವರಲ್ಲಿಯೇ ಚಿಂತನೆ ದಾಸರು ಮಾಡಿದ್ದು, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮಸ್ಮರಣೆಯ ಬಲ ಒಂದಿದ್ದರೆ ಸಾಕು. ಆ ದೇವರ ಕಾರುಣ್ಯ, ಅನಂತ ದಯಾಮೂರ್ತಿಯಾದ ಪರಮಾತ್ಮ, ಆ ಪರಮಾತ್ಮನಲ್ಲಿ ಅನವರತ ಅವನ ನಾಮಸ್ಮರಣೆ, ಅನವರತ ಅವನಲ್ಲಿ ಭಕ್ತಿ, ಶುದ್ಧ ಜ್ಞಾನದ ಪ್ರಾರ್ಥನೆಯನ್ನ ಮಾಡಿಕೊಂಡೆವು ಅಂತಾದರೆ ಅವನ ಅನುಗ್ರಹ ಎಂದಿಗೂ ನಮ್ಮ ಮೇಲೆ ಇದ್ದೇ ಇರತ್ತೆ. ಜೈ ಜಗನ್ನಾಥ, ಜೈ ಜಗನ್ನಾಥ, ಜೈ ಜಗನ್ನಾಥ.